ಯೋಗೀಶ್ವರರು ಮಹರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ ತೋರಣಮಾಲ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ PSS ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ ಬ್ರಹ್ಮಶ್ರೀ ತಟವರ್ತಿ ವೀರರಾಘವರಾವ್ ದಂಪತಿಗಳಿಗೆ ವಂದಿಸುತ್ತಾ ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇರುವ ನಮ್ಮ ಈ ಧ್ಯಾನ ಜ್ಞಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ ನಮ್ಮ ಇವತ್ತಿನ ಈ ಧ್ಯಾನ ಜ್ಞಾನ ಯಜ್ಞದಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ವಿ ಏನು ಅಂತಂದ್ರೆ ಯೋಗೀಶ್ವರರ ಸಂದೇಶಗಳು. ಈಗಾಗಲೇ ಯಾರು ಯೋಗೀಶ್ವರರು ಅನ್ನುವುದು ನಮಗೆ ತಿಳಿದಿದೆ. ಇದು ಯಾರು ಈಗಾಗಲೇ ಆ ಪರಮಾತ್ಮ ಸ್ಥಿತಿಯನ್ನು ತಲುಪಿದಾರೋ ಕೃಷ್ಣನ ಹಾಗೆ, ಪತ್ರಿಜಿ ಗುರುಗಳ ಹಾಗೆ, ಶ್ರೀರಾಮಚಂದ್ರರ ಹಾಗೆ, ಬುದ್ಧರ ಹಾಗೆ ಅಂತಹ ಯೋಗೀಶ್ವರರು ನೀಡಿದಂತಹ ಸಂದೇಶಗಳನ್ನ ಬೋಧನೆಗಳನ್ನ ಮಾಡ್ಕೊಳ್ತಾ ಇದ್ರು. ಅದು ವೇದಗಳಿರ್ಬೋದು, ಉಪನಿಷತ್ತುಗಳಿರ್ಬೋದು. ಹಾಗೆಯೇ ಅಂತಹ ಯೋಗೀಶ್ವರರು ನಮಗೆ ತಿಳಿದಂತಹವರು ಆದಂತವರು ನಮಗೆ ಅತಿ ಸಮೀಪದವರು ಪತ್ರಿಜಿ ಗುರುಗಳು. ಪತ್ರಿಜಿ ಗುರುಗಳ ಬೋಧನೆಗಳನ್ನ ನಾವು ಕೇಳ್ತಾ ಇದ್ವಿ. ಅದರಲ್ಲಿ ಇವತ್ತು ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ. ಯಾವುದು ವಿಷಯ ಅಂತಂದ್ರೆ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಮಾರ್ಗ ಮತ್ತೆ ಸ್ಥಿತಿ, ಅದುವೇ ಮಧ್ಯಮ ಮಾರ್ಗ. ಮಧ್ಯ ಮಾರ್ಗ, ಈ ಮಧ್ಯ ಮಾರ್ಗ ಅಥವಾ ಇದನ್ನ ಮಿಡಲ್ ಪಾತ್ ಅಂತ ಕರಿತೀವಿ, ಅಥವಾ ಇದನ್ನ ಗೋಲ್ಡನ್ ಪಾತ್ ಅಂತ ಕೂಡ ಕರೀತಾರೆ. ಯಾಕೆಂದ್ರೆ ಮಧ್ಯ ಮಾರ್ಗ ಎಲ್ಲಾ ಸಮಸ್ಯೆಗಳನ್ನ ದೂರ ಮಾಡುವಂತಹ ಅತ್ಯಂತ ಉತ್ತಮವಾದಂತಹ ಮಾರ್ಗ. ಯಾಕೆ ಇದನ್ನ ಮಧ್ಯ ಮಾರ್ಗ ಅಂತ ಹೇಳ್ತಾರೆ? ಯಾಕೆ ಈ ಮಧ್ಯ ಮಾರ್ಗ ಶ್ರೇಷ್ಠವಾದದ್ದು? ಹೇಗೆ ಈ ಮಧ್ಯ ಮಾರ್ಗ ಅನ್ನೋದು ನಮ್ಮನ್ನ ಪರಿಪೂರ್ಣರನ್ನಾಗಿ ಮಾಡ್ತದೆ ಅನ್ನೋದನ್ನ ಇವತ್ತು ನಾವು ವಿಸ್ತಾರವಾಗಿ ತಿಳಿದುಕೊಳ್ಳುವ. ಈ ಮಧ್ಯ ಮಾರ್ಗದ ಬಗ್ಗೆ ಪತ್ರಿಜಿ ಗುರುಗಳು ಯಾವ ರೀತಿ ಇದನ್ನ ವಿಸ್ತಾರ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ, ಆಯ್ತಾ? ಹಾಗಾಗಿ ನಾಗಾರ್ಜುನ, ತತ್ವಜ್ಞಾನಿಯಾದಂತಹ ನಾಗಾರ್ಜುನ ಈ ಮಧ್ಯ ಮಾರ್ಗವನ್ನ ಮಾಧ್ಯಮಿಕ ಸೂತ್ರಗಳು ಅನ್ನುವಂತ ಒಂದು ಒಳ್ಳೆ ಗ್ರಂಥದಲ್ಲಿ, ಆಧ್ಯಾತ್ಮಿಕ ಗ್ರಂಥದಲ್ಲಿ ಅದರ ಉಲ್ಲೇಖವನ್ನು ಮಾಡಿದ್ದಾರೆ. ಏನು ಮಾಧ್ಯಮಿಕ ಸೂತ್ರಗಳು? ಹಾಗಾಗಿ ಈ ಮಿಡಲ್ ಪಾತ್, ಈ ಮಧ್ಯ ಮಾರ್ಗ, ಮಿಡಲ್ ಪಾತ್, ಅದರ ಅರ್ಥ ಮಿಡಲ್, ಮಧ್ಯ. ಈ ಕಡೆಯೂ ಅಲ್ಲ, ಆ ಕಡೆಯೂ ಅಲ್ಲ, ಯಾವುದೋ ಒಂದ್ ಕಡೆ ಅಲ್ಲ, ಅದು ಅಲ್ಲ ಇದು ಅಲ್ಲ ಅನ್ನುವ ಸ್ಥಿತಿ ಇರುವುದೇ ಮಿಡಲ್. ಸಂಸಾರ ಅಂದ್ರೆ ಸಂಸಾರವೂ ಅಲ್ಲ, ನಿರ್ವಾಣ ಅಂದ್ರೆ ನಿರ್ವಾಣವೂ ಮಧ್ಯದಲ್ಲಿ ಇರು. ಅದರ ಅರ್ಥ ಸಂಸಾರದಲ್ಲೂ ಇರಬಾರ್ದು, ನಿರ್ವಾಣದಲ್ಲೂ ಇರಬಾರ್ದು, ಸಂಸಾರದಲ್ಲೂ ಇರಬೇಕು, ನಿರ್ವಾಣದಲ್ಲೂ ಇರಬೇಕು. ಅದೇ ಮಿಡಲ್ ಪಾತ್. ಅರ್ಥ ಮಾಡ್ಕೊಳ್ಳೋದೇ ಬಹಳ ಕಷ್ಟ. ಅಂದ್ರೆ ಆ ಕಡೆಯೂ ಇರಬೇಕು, ಈ ಕಡೆಯೂ ಇರಬೇಕು, ಮನೆಯಲ್ಲೂ ಇರಬೇಕು, ಹೊರಗಡೆಯೂ ಇರಬೇಕು. ಆದ್ದರಿಂದ ಈ ಮಾರ್ಗವನ್ನು ಏನಂತ ಹೇಳಿದ್ದಾರೆ? ಮಧ್ಯ ಮಾರ್ಗ. ಅದಕ್ಕಾಗಿ ಪತ್ರಿಜಿ ಗುರುಗಳೇನು ಹೊಸದಾಗಿ ಕಂಡುಹಿಡುವ ಮಾರ್ಗ ಅಂತ ತಿಳ್ಕೊಳ್ಳಿ. ಅಂದ್ರೆ ಅಲ್ಲಿವರೆಗೂ ಈ ಮಾರ್ಗ ಇಲ್ಲ, ಆಮೇಲೆ ಪತ್ರಿಜಿ ಗುರುಗಳು ಅನ್ವೇಷಣೆ ಅಂತ ನಾವೀಗಾಗಲೇ ನೋಡಿದ್ದೇವೆ. ಎಷ್ಟೊಂದು ಋಷಿಮುನಿಗಳು, ರೋಗಿಗಳು ಬಂದು ಹೋಗಿದ್ದಾರೆ. ಅವರೆಲ್ಲರಿಗೂ ಕೂಡ ಸಂಸಾರದಲ್ಲಿ ಇದ್ದು ಸಾಧನೆ ಮಾಡಿದಂತವ್ರು ಸಪ್ತ ಋಷಿಗಳು. ಸಪ್ತ ಋಷಿಗಳಿಗೆ ಪತ್ನಿಯರಿದ್ರು. ಅವರೆಲ್ಲ ಒಂದು ಕಾಡಿನಲ್ಲಿ ಒಂದು ಕುಟೀರ ಕಟ್ಟಿಕೊಂಡು ಅಲ್ಲಿ ಅವರು ಮಹಾಯೋಗಿ ತಪಸ್ವಿಗಳಾಗಿದ್ದರೂ ಕೂಡ ತಾವು ಕೂಡ ಕುಟುಂಬಸ್ಥರಾಗಿ ಮಕ್ಕಳನ್ನು ಪಡೆದು, ಉದಾಹರಣೆಗೆ ಜಮದಗ್ನಿ ಋಷಿ, ರೇಣುಕಾ ಅಂತ ಹೇಳಿ ಒಬ್ಬ ಹೆಂಡತಿ, ಅವರ ಒಂದು ಮಕ್ಕಳಾಗಿ ಇವರು ಬರ್ತಾರೆ, ಯಾರು ಪರಶುರಾಮರು ಬರ್ತಾರೆ. ಆಮೇಲೆ ಪುತ್ರಿ ಅನಸೂಯ ಆಗಿರ್ಬೋದು, ಅವರ ಮಕ್ಕಳಾಗಿ ಆಮೇಲೆ ದುರ್ವಾಸ ಮುನಿಗಳು ಬರ್ತಾರೆ. ಹೀಗೆ ನಾವು ನೋಡ್ತಾ, ಆಮೇಲೆ ಕಶ್ಯಪರು, ಹೀಗೆ ಅವರೆಲ್ಲ ಸಾಮಾನ್ಯವರಲ್ಲ.
ಪೂರ್ಣಾತ್ಮ ಸ್ಥಿತಿಯಲ್ಲಿ ತಲುಪಿದಂಥವರು, ಸಪ್ತ ಋಷಿಗಳಾದಂಥವ್ರು, ಅಂಥವ್ರು ಎಲ್ಲರೂ ಆಚರಣೆ ಮಾಡಿದ್ದು ಮಧ್ಯಮ ಮಾರ್ಗವನ್ನೇ. ಋಷಿಗಳಾಗಿದ್ದರೂ ಕೂಡ ಜನಕ ಮಹಾರಾಜನು, ಅವನು ಋಷಿ ರಾಜನಾಗಿದ್ದರೂ ಸಹ ಆ ಮಧ್ಯ ಮಾರ್ಗದಲ್ಲಿ ಬದುಕಿದಂಥವರು. ಹಾಗಾಗಿ ಮಧ್ಯ ಮಾರ್ಗ ಅನ್ನೋದು ಅತ್ಯಂತ ಶ್ರೇಷ್ಠವಾದ ಮಾರ್ಗ. ಇದರ ಅರ್ಥ ಇದು ಜಾಸ್ತಿಯೂ ಅಲ್ಲ, ಕಡಿಮೆಯೂ ಅಲ್ಲ ಅನ್ನುವ ಸ್ಥಿತಿ. ನೈದರ್ ಮೋರ್ ನಾರ್ ಲೆಸ್. ಅಂದ್ರೆ ನಾವೆಲ್ಲರೂ ನಮ್ಮ ಹಸ್ತವನ್ನ ಗಮನಿಸಿಕೊಂಡಾಗ, ಕೈ ಕೈಯನ್ನ ಗಮನಿಸಿದ್ರೆ ನಮಗೆ ನಮ್ಮ ಮೂರನೇ ಬೆರಳು ಅಲ್ವಾ, ಈ 5 ಬೆರಳಲ್ಲಿ ಮಧ್ಯದ ಬೆರಳಿನಿಂದ ಅದು ಎಲ್ಲದಕ್ಕಿಂತ ಉದ್ದವಾಗಿ ಆ ಮಧ್ಯ ಬೆರಳು ಯಾವುದನ್ನು ಸೂಚಿಸುತ್ತದೆ ಅಂತಂದ್ರೆ ಮಿಡಲ್ ಪಾತ್. ಹಾಗೆ ಮಿಡಲ್ ಪಾತ್, ಮಧ್ಯ ಮಾರ್ಗ ಅನ್ನುವುದು ಹೈಯೆಸ್ಟ್, ಅಂದ್ರೆ ಆಧ್ಯಾತ್ಮದಲ್ಲಿ ಅತ್ಯಂತ ಉನ್ನತವಾದಂತಹ ಮಾರ್ಗ. ಈ 5 ಬೆರಳುಗಳು ಇವೆ. ಈ 5 ಬೆರಳುಗಳು ಕೂಡ ಒಂದೊಂದನ್ನ ಸೂಚಿಸ್ತದೆ. ಮೊದಲನೇದಾಗಿ ಕಿರುಬೆರಳು. ಕಿರುಬೆರಳು ಏನನ್ನು ಸೂಚಿಸ್ತದೆ? ಕಿರುಬೆರಳು ಶಕ್ತಿಯನ್ನು ಸೂಚಿಸ್ತದೆ. ಶಕ್ತಿ ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟಂತದ್ದು. ಅಂದ್ರೆ ತಿನ್ನುವುದರಿಂದ, ಕುಡಿಯೋದ್ರಿಂದ, ನೋಡುವುದರಿಂದ ಏನಾಗ್ತದೆ? ದೇಹಕ್ಕೆ ಖುಷಿ ಸಿಗ್ತದೆ. ಅದನ್ನ ಭಕ್ತಿ ಅಂತ ಕರಿತೀವಿ. ಅದನ್ನ ಈ ಕಿರುಬೆರಳು ಸೂಚಿಸ್ತದೆ. ಇನ್ನು ಉಂಗುರ ಬೆರಳು, ಅದು ರಕ್ತಿಯನ್ನ ಸೂಚಿಸ್ತದೆ. ರಕ್ತಿ ಅಂತಂದ್ರೆ ಮನಸ್ಸಿಗೆ ಆನಂದ ಕೊಡೋದು. ಯಾವ್ದೋ ಸಿನಿಮಾ ನೋಡಿದಿರಿ, ಆನಂದ ಸಿಗ್ತದೆ. ಯಾವ್ದೋ ಕಾಮಿಡಿ ಶೋ ನೋಡ್ತೀರಿ, ಅದು ಮನಸ್ಸಿಗೆ ಖುಷಿ ಕೊಡ್ತದೆ. ಹೀಗೆ ಅದನ್ನ ಏನಂತ ಕರಿತೀವಿ? ಈ ಉಂಗುರ ಬೆರಳು ಅದನ್ನು ಸೂಚಿಸ್ತದೆ. ಮಧ್ಯ ಬೆರಳಿದೆ ಅಲ್ವಾ, ಈ ಮಧ್ಯ ಬೆರಳು ಯುಕ್ತಿಯನ್ನ ಸೂಚಿಸ್ತದೆ. ಯುಕ್ತಿ ಅಂದ್ರೆ ನಮ್ಮ ಬುದ್ಧಿ, ಅಂದ್ರೆ ಅವನ ಒಂದು ಏನಂತೀವಿ, ಬುದ್ಧಿ ಶಕ್ತಿಯನ್ನ, ವಿವೇಚನಾ ಶಕ್ತಿಯನ್ನ. ಇನ್ನು ಈ ತೋರು ಬೆರಳು, ಅದು ನಮ್ಮ ಶಕ್ತಿಯನ್ನ, ಆತ್ಮದ ಶಕ್ತಿಯನ್ನು ಗುರುತಿಸ್ತದೆ. ಇನ್ನು ಈ 5ನೇದು ಹೆಬ್ಬೆರಳು ಏನಿದೆ, ಆ ಆತ್ಮ, ಇಷ್ಟು ಈ 4ರಿಂದ ಮುಕ್ತಿಯನ್ನ ಸೂಚಿಸ್ತದೆ. ಹಾಗಾಗಿ ಮೊದಲನೇದಾಗಿ ಭಕ್ತಿ, ಕಿರಿಬೆರಳು. ಏನ್ ಮಾಡ್ಬೇಕು? ಆಹಾರವನ್ನ, ಅಂದ್ರೆ ಮೇಜರ್ ಆಗಿ ಆಹಾರ, ಒಳ್ಳೆಯ ಆಹಾರವನ್ನ ತಗೊಳ್ಳೋದ್ರ ಮೂಲಕ ಆ ಭುಕ್ತಿ ಎನ್ನುವ, ಅಂದ್ರೆ ಸಂತೋಷವನ್ನು ಅನುಭವಿಸ್ತಾನೆ ಒಬ್ಬ ಮನುಷ್ಯ. ಇನ್ನು ರಕ್ತಿಯಿಂದ ಏನ್ ಮಾಡ್ತಾನೆ? ಎಂಟರ್ಟೈನ್ಮೆಂಟ್, ಮನರಂಜನೆ. ಯುಕ್ತಿಯಿಂದ ಏನ್ ಮಾಡ್ತಾನೆ? ಅವನ ಲಾಜಿಕ್ ಮೈಂಡ್ ಸೆಟ್ ಏನಿದೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ತಾನೆ. ಇನ್ನು ತೋರ್ಬಂದು ಶಕ್ತಿ, ಯಾವ ಆತ್ಮಶಕ್ತಿ. ಹೀಗೆ ಆತ್ಮಶಕ್ತಿ ವೃದ್ಧಿಸ್ತದೆ ಧ್ಯಾನ ಸಾಧನೆ. ಎಲ್ಲರೊಂದಿಗೆ ಬೆರೆತು ಬಾಳುವುದು, ಅಂದ್ರೆ ಯಾವ ರೀತಿ ಅಂದ್ರೆ ಸರ್ವಾತ್ಮ ಸೇವೆ ಮಾಡುವುದು, ಆ ಮೂಲಕ ಮುಕ್ತಿಯನ್ನು ಹೊಂದುತ್ತಾನೆ ಅನ್ನುವುದು ಈ ಹೆಬ್ಬೆರಳು ಸೂಚಿಸ್ತದೆ. ಹಾಗಾಗಿ ಪ್ರತಿಯೊಂದು ಕೂಡ ಇದರಲ್ಲಿ ಒಂದನ್ನ ಬಿಟ್ಟರೂ ಕೂಡ ನಾವು ಪರಿಪೂರ್ಣ ಆಗುತ್ತೇವೆ. ಭಕ್ತಿ ರಕ್ತಿಗೆ ಮುಖ್ಯ, ರಕ್ತಿಗೆ ಯುಕ್ತಿ ಮುಖ್ಯ, ಯುಕ್ತಿಗೆ ರಕ್ತಿ ಮುಖ್ಯ. ಅಂದ್ರೆ ಭಕ್ತಿ ರಕ್ತಿಗೆ ಪ್ರಮುಖವಾದದ್ದು, ರಕ್ತಿ ಯುಕ್ತಿಗೆ ಪ್ರಮುಖವಾದದ್ದು, ಯುಕ್ತಿ ಶಕ್ತಿಗೆ ಪ್ರಮುಖವಾದದ್ದು, ಶಕ್ತಿ ಮುಕ್ತಿಗೆ ಪ್ರಮುಖವಾದದ್ದು. ಇದು ಒಂದು ಮಿಸ್ ಆದ್ರೂ ಕೂಡ, ಒಂದರಲ್ಲಿ ನಾವು ಫೇಲ್ ಆದ್ರೂ ಕೂಡ ನಾವು ಆ ದಾರಿಯಲ್ಲಿ ಪರಿಪೂರ್ಣ ಆಗುವುದಿಲ್ಲ. ಅಂದ್ರೆ ಇವುಗಳೆಲ್ಲದರ ಅರ್ಥ ನಾವು ಗೀತೆಯಲ್ಲಿ ಭಗವಾನರು, ಯೋಗೀಶ್ವರ ಶ್ರೀಕೃಷ್ಣರು ಏನ್ ಹೇಳ್ತಾರೆ? ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಅವಬೋಧಸ್ಯ ಯೋಗೋ ಭವತಿ ದುಃಖ. ಎಷ್ಟು ಅದ್ಭುತವಾದಂತಹ, ಅಂದ್ರೆ ಇದು ಮಧ್ಯಮ ಮಾರ್ಗವನ್ನು ಸೂಚಿಸ್ತಾ ಇದೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಅವಬೋಧಸ್ಯ ಯೋಗೋ ಭವತಿ ದುಃಖ. ಅಂದ್ರೆ ನಾವು ಸೇವಿಸುವಂತಹ ಆಹಾರವೇ ಆಗಿರಲಿ, ನಾವು ಏನು ಪಡೆದುಕೊಳ್ತಾ ಇರುವಂತಹ, ನೋಡ್ತಾ ಇರುವಂತಹ ಮನರಂಜನೆಯೇ ಆಗಿರಲಿ, ಅಥವಾ ನಾವು ಮಾಡ್ತಾ ಇರುವಂತಹ ಧ್ಯಾನ ಸಾಧನೆಯೇ ಆಗಿರಲಿ, ಎಲ್ಲವೂ ಏನಾಗಿರ್ಬೇಕು? ಯುಕ್ತವಾಗಿರ್ಬೇಕು. ಅಂದ್ರೆ ಮಧ್ಯಮವಾಗಿ ಅತಿಯೂ ಆಗಬಾರದು, ಹಾಗಂತ ಕಡಿಮೆಯೂ ಆಗಬಾರದು. ಅಂದ್ರೆ ನಾವು ಯುಕ್ತಿಯಿಂದ ಆಹಾರವನ್ನು ಸೇವಿಸಬೇಕು, ಯುಕ್ತಿಯಿಂದ ಏನು ಭಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು.
ಯುಕ್ತಿಯಿಂದ ಧ್ಯಾನವನ್ನು ಮಾಡಬೇಕು. ಯುಕ್ತಿಯಿಂದ ಏನು ರಹಿತವಾದಂತಹ ಭಕ್ತಿಯನ್ನ ಮಾಡಬೇಕು. ಯುಕ್ತಿ ರಹಿತವಾದ ವೃತ್ತಿ, ಯುಕ್ತಿ ರಹಿತವಾದ ಧ್ಯಾನ ಯಾವತ್ತೂ ಅಹಿತಕರವಾಗಿರ್ತದೆ. ಅಂದ್ರೆ ಯುಕ್ತಿಯುತವಾಗಿರ್ಬೇಕು ಆಹಾರ. ನಾವು ಮಾಡುವಂತಹ ಧ್ಯಾನ, ನಾವು ಮಾಡುವಂತಹ ವೃತ್ತಿ ಎಲ್ಲವೂ ಕೂಡ ಅಂದ್ರೆ ಅದ್ರಲ್ಲಿ ಅದು ಕೂಡ ಸುಮ್ಮನೆ ಏನೋ ಮುಂಭಾಗದಿಗೆ ಮಾಡೋದಲ್ಲ, ಸುಮ್ಮನೆ ಏನೋ ಒಟ್ರಾಸಿ ಮಾಡೋದಲ್ಲ. ಮಾಡುವುದನ್ನು ಕೂಡ ವಿತ್ ಪ್ಲಾನ್ ಅಲ್ಲಿ ಮಾಡಬೇಕು. ಇದನ್ನ ಏನಂತ ಕರಿತೀವಿ? ಯುಕ್ತ ಯೋಗ. ಯಾವುದನ್ನೇ ಆಗಲಿ ಅತಿರೇಕದಲ್ಲಿ ಮಾಡಬಾರದು, ಯುಕ್ತವಾಗಿ ಮಾಡಬೇಕು. ಅದನ್ನ ಏನಂತ ಕರಿತೀವಿ? ಯುಕ್ತ ಯೋಗ ಅಥವಾ ಬುದ್ಧಿ ಯೋಗ ಅಂತ ಕರಿತೀವಿ. ಬುದ್ಧಿ ಯೋಗ ಅಂದ್ರೆ ಇದೇ ಸರ್ವಶ್ರೇಷ್ಠವಾದದ್ದು. ಯಾಕೆಂದ್ರೆ ನೋಡಿ, ಬುದ್ಧ ತಾನು ಮೊದಲಿಗೆ ಸಾಧನೆ ಮಾಡುವಾಗ ಆಹಾರವನ್ನು ಬಿಟ್ಟು, ನಿದ್ದೆಯನ್ನು ಬಿಟ್ಟು, ಎಲ್ಲವನ್ನ ಬಿಟ್ಟು ಧ್ಯಾನ 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 ಕೊನೆಗೆ ಅವನು ಎದ್ದು ನಿಲ್ಲಲಾಗದ ಸ್ಥಿತಿಗೆ ಹೋದ. ಯಾರು? ಆ ಬುದ್ಧ ಭಗ. ಕೊನೆಗೆ ಅವನಿಗೆ ಗೊತ್ತಾಯ್ತು, ನಾವು ಕೊನೆಗೆ ಅವರಿಗೆ ಗೊತ್ತಾಯ್ತು, ಆ ಹೀಗೆ ಆಹಾರವನ್ನೆಲ್ಲ ಬಿಟ್ಟು ನಾನು ಸಂಪೂರ್ಣವಾಗಿ ಇದರಲ್ಲೇ ತೊಡಗಿದರೆ ಸಾಧನೆ ಆಗೋದಿಲ್ಲ ಅಂತ ಹೇಳಿ ಪುನಃ ಏನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು? ಆಹಾರ ನಿದ್ದೆ ಎಲ್ಲವನ್ನು ಮಾಡ್ತಾ ಸಾಧನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹಾಗೆ ನಮ್ಮ ಹಸ್ತದ 5 ಬೆರಳುಗಳು, ಈ ಮಧ್ಯದ ಬೆರಳು ಅತ್ಯಂತ ಎತ್ತರವಾಗಿರುವಂಥದ್ದು. ಬುದ್ಧಿ ಯೋಗ ಈ ಯುಕ್ತ ಯೋಗವನ್ನ ಸೂಚಿಸ್ತಾ ಇದೆ. ಹಾಗೆ ನಾವು ಯಾವುದನ್ನೂ ಕೂಡ ಅತಿರೇಕ ಮಾಡಬಾರದು ಅನ್ನುವುದನ್ನು ನೋಡಿದ್ದೀವಿ ಅಲ್ವಾ? ಯುಕ್ತ ಆಹಾರ, ಆಹಾರ ಇರ್ಬೋದು, ಮನರಂಜನೆ ಇರ್ಬೋದು, ಮನೆಗೆ ಧ್ಯಾನ ಸಾಧನೆ ಇರ್ಬೋದು. ಯಾವುದು ಅತಿ ಆಗಬಾರದು ಅಥವಾ ಅದರಲ್ಲೇ ಮುಳುಗಿ ಹೋಗಬಾರದು. ಸೇವೆಯನ್ನು ಕೂಡ ಅತಿರೇಕವಾಗಿ ಮಾಡಬಾರದು, ಅದು ಪರಿಪೂರ್ಣ ಆಗುವುದಿಲ್ಲ. ಅದನ್ನೂ ಕೂಡ ಯುಕ್ತವಾಗಿಯೇ ಮಾಡಬೇಕು, ವಿವೇಕದಿಂದ ಮಾಡಬೇಕು. ಉದಾಹರಣೆಗೆ ಕರೋನಾ ಟೈಮ್, ಎಲ್ಲಾ ಕಡೆ ಲಾಕ್ಡೌನ್ ಆಯ್ತು. ಏನ್ ಮಾಡೋದು ಅವಾಗ? ಅವಾಗ ನಾನು ಇಲ್ಲ, ನಾವು ಹೆಂಗೆ ಮನೆಯಲ್ಲಿ ಒಂದು ದಿನ ಪೂರವನ್ನಲ್ಲ, ನಾನು ಬೀದಿ ಬೀದಿಗಳನ್ನ ಸುತ್ತಿ, ಬುದ್ಧ ಸುತ್ತಲಿಲ್ವಾ? ಊರು ಊರು ಕೇರಿ ಕೇರಿ ಮನೆ ಮನೆಗಳನ್ನ ಸುತ್ತಿ ಧ್ಯಾನ ಪ್ರಚಾರ ಮಾಡಿದೆ, ನಾನು ಮಾಡ್ತೇನೆ ಅಂದ್ರೆ ಅದು ಯುಕ್ತ ಅಲ್ಲ. ಅವಾಗ ಏನ್ ಮಾಡ್ಬೇಕು? ಅವಾಗ ಏನ್ ಮಾಡ್ತು? ಜಿಯೋ ಅವರು ಇದನ್ ಬಿಟ್ರು. ಅವಾಗ ಒಳ್ಳೆ 4G ನೆಟ್ವರ್ಕ್ ಬಿಟ್ರು. ಅವಾಗ ಎಲ್ಲ ಕಡೆ ಯೂಟ್ಯೂಬ್ ಶುರುವಾಯ್ತು. ಅವಾಗ ಆನ್ಲೈನ್ ಮೂಲಕ ಧ್ಯಾನ ಪ್ರಚಾರ ಶುರುವಾಯ್ತು ಅಲ್ವಾ? ಜೂಮ್ ಕ್ಲಾಸ್ಗಳು ಸ್ಟಾರ್ಟ್ ಆದವು, ಯೂಟ್ಯೂಬ್ ಕ್ಲಾಸ್ಗಳು ಶುರುವಾದವು. ಆಮೇಲೆ PMC ಕನ್ನಡ, ತೆಲುಗು, ಹಿಂದಿ ಎಲ್ಲ ಶುರುವಾದವು. ಅಂದ್ರೆ ಟೆಕ್ನಾಲಜಿಯನ್ನ ಯೂಸ್ ಮಾಡಿ ಧ್ಯಾನ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಅದು ಯುಕ್ತವಾದದ್ದು. ಅದು ಬಿಟ್ಟು ಪಾಂಪ್ಲೆಟ್ ಹಿಡ್ಕೊಂಡು ಅವಾಗ್ಲೂ ಕೂಡ ಬೀದಿ ಬೀದಿ ಸುತ್ತಲಿಲ್ಲ. ಹೌದಾ? ಅಂದ್ರೆ ಯುಕ್ತವಾಗಿರ್ಬೇಕು, ಸುಮ್ಮನೆ ಏನೋ ಮಾಡ್ತೀವಿ ಅಂತ ಮಾಡುವುದಿಲ್ಲ. ಹಾಗಾಗಿ ಭುಕ್ತಿ, ರಕ್ತಿ, ಯುಕ್ತಿ, ಶಕ್ತಿ, ಮುಕ್ತಿ ಇವೆಲ್ಲವೂ ಕೂಡ ಯುಕ್ತವಾಗಿ ಇರಬೇಕು ಅಂತಾದ್ರೆ ಏನ್ ಮಾಡಬೇಕು? ಸರಿಯಾದ ಧ್ಯಾನವನ್ನ ಮಾಡಲೇಬೇಕು. ಸರಿಯಾದ ಧ್ಯಾನ ಮಾಡಿದ್ರೆ ಇವೆಲ್ಲ ಅರ್ಥ ಆಗ್ತದೆ. ಇದನ್ನ ಮಾಡ್ತಾರೆ. ಸುಮ್ಮನೆ ಏನೋ ಇಷ್ಟ ಬಂದ ಧ್ಯಾನ, ಖುಷಿಗೆ ಧ್ಯಾನ, ಅದು ಮಾಡಿದ್ರೆ ಇದು ಸಿಗ್ತದೆ, ಇದು ಮಾಡಿದ್ರೆ ಇದು ಸಿಗ್ತದೆ ಅಂತ ಹೇಳಿ ಧ್ಯಾನ ಮಾಡ್ತಾ ಇದ್ರೆ ಏನೂ ಸಿಗೋದಿಲ್ಲ. ಆಯ್ತಾ? ಹಾಗಾಗಿ ಧ್ಯಾನ ಮಾಡಿದ್ರೆ ನಮಗೆ ಭಕ್ತಿ ಯುಕ್ತವಾಗಿರ್ತದೆ, ನಮ್ಮ ರಕ್ತಿ ಯುಕ್ತವಾಗಿರ್ತದೆ, ನಮ್ಮ ಧ್ಯಾನ ಸಾಧನೆ ಯುಕ್ತವಾಗಿರ್ತದೆ. ಯುಕ್ತವಾದ ಧ್ಯಾನ ಸಾಧನೆಯಿಂದ ಆತ್ಮದ ಶಕ್ತಿ ವೃದ್ಧಿಸ್ತದೆ. ಎಲ್ಲವೂ ಯುಕ್ತವಾದಾಗ ಎಲ್ಲವೂ ಯುಕ್ತವಾದಾಗ ನಮ್ಮ ಬುದ್ಧಿಯನ್ನು ನಾವು ವಿಶೇಷವಾಗಿ ಏನ್ ಮಾಡ್ಕೊಳ್ತೀವಿ? ಅಭಿವೃದ್ಧಿ ಮಾಡ್ಕೊಳ್ತೀವಿ, ಬುದ್ಧಿ ವಿಕಾಸವಾಗ್ತದೆ. ಈ ನಾಲ್ಕನ್ನ ಬಳಸಿಕೊಂಡು ನಾವು ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ಧ್ಯಾನ ಒಂದೇ ಎಲ್ಲರಿಗೂ ಸರಿಯಾದ ಭುಕ್ತಿಯನ್ನ, ಸರಿಯಾದ ರಕ್ತಿಯನ್ನ, ಸರಿಯಾದ ಯುಕ್ತಿಯನ್ನ, ಸರಿಯಾದ ಶಕ್ತಿಯನ್ನ ನೀಡವಲ್ಲದೆ ಹೊರತು ಬೇರೆ ಇನ್ಯಾವ ಮಾರ್ಗವೂ ಇಲ್ಲ. ಧ್ಯಾನವನ್ನು ಮಾಡೋದು, ಧ್ಯಾನವನ್ನು ಕಲಿಸೋದು, ಇದೇ ನಮ್ಮ ಮುಕ್ತಿಗೆ ಇರುವ ಏಕೈಕ ಮಾರ್ಗ. ಧ್ಯಾನ ಮಾಡೋದು, ಧ್ಯಾನ ಕಲಿಸೋದು. ಧ್ಯಾನ ಮಾಡ್ತಾ ಧ್ಯಾನವನ್ನು ಕೂಡ ಯಾಕೆ ಮಾಡುವುದು? ಜ್ಞಾನ ಸಂಪಾದನೆಗಾಗಿ. ಆ ಪಡೆದಂತಹ ಜ್ಞಾನವನ್ನು ಎಲ್ಲರಿಗೂ ಕಲಿಸುವುದು. ಹಾಗಾಗಿ ನಮ್ಮ ಈ
ಹಸ್ತದಲ್ಲಿ ಇರುವಂತಹ 5 ಬೆರಳುಗಳು ಭುಕ್ತಿ, ರಕ್ತಿ, ಯುಕ್ತಿ, ಶಕ್ತಿ, ಮುಕ್ತಿಯ ಪ್ರತೀಕವಾಗಿದ್ರೆ, ಭುಕ್ತಿಯನ್ನ ಬಿಟ್ಟು ರಕ್ತಿ ಇಲ್ಲ, ಅಥವಾ ಭುಕ್ತಿ ಇಲ್ಲದೆ ರಕ್ತಿ ಆಗುವುದಿಲ್ಲ. ಇನ್ನು ಭುಕ್ತಿಯನ್ನು ಮತ್ತೆ ಏನು ಬಿಟ್ಟು ರಕ್ತಿ ಆಗೋದಿಲ್ಲ. ಇನ್ನು ಭುಕ್ತಿ ಮತ್ತೆ ರಕ್ತಿಯನ್ನು ಬಿಟ್ಟು ಯುಕ್ತಿಯೂ ಆಗೋದಿಲ್ಲ. ಇನ್ನು ಭುಕ್ತಿ, ರಕ್ತಿ, ಯುಕ್ತಿಯನ್ನು ಬಿಟ್ಟು ಈ ಮೂರನ್ನು ಬಿಟ್ಟು ಶಕ್ತಿ ಬರುವುದಿಲ್ಲ. ಈ 4 ಬಿಟ್ಟು ನಮಗೆ ಮುಕ್ತಿ ಇಲ್ಲ. ನೋಡಿ, ಒಂದಿಲ್ಲ ಅಂದ್ರೆ ಮೂರನೇದಿಲ್ಲ, ಎರಡನೇದಿಲ್ಲ, ನಾಲ್ಕನೇದು ಇಲ್ಲ, ಐದನೇದು ಇಲ್ಲ. ಹೀಗೆ ಈ 4ರೊಂದಿಗೆ ನಾವು ಸರಿಯಾಗಿ ಇದ್ದರೇನೆ, ಅಂದ್ರೆ ಯುಕ್ತವಾಗಿ ಇದ್ದರೇನೆ ನಾವು ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ. ಈ 4 ನಾವು ಗಳಿಸಿಕೊಳ್ಳುತ್ತೇವೆ. ನಾವು ಗಳಿಸಿಕೊಂಡು ಹಂಚುತ್ತೇವೆ. ಆವಾಗಲೇ ನಾವು ಒಬ್ಬ ಪರಿಪೂರ್ಣ ಮಾಸ್ಟರ್, ಒಬ್ಬ ಪರ್ಫೆಕ್ಟ್ ಮಾಸ್ಟರ್. ನಾವು ನಮ್ಮ ಜೀವನದಲ್ಲಿ ನೀವು ಯಾವಾಗಲೂ ಯುಕ್ತವಾದದನ್ನೇ ಮಾಡುವ ಪ್ರಯತ್ನ ಮಾಡಬೇಕು. ಯುಕ್ತವಾದ ಧ್ಯಾನ ಮಾಡಬೇಕು, ಧ್ಯಾನ ಮಾಡಿಸ್ತೇವೆ, ಜನ ಸಾನ್ನಿಧ್ಯವನ್ನು ಮಾಡಬೇಕು, ಸರಿಯಾದ ಆಧ್ಯಾತ್ಮ ಪುಸ್ತಕಗಳ ಸ್ವಾಧ್ಯಾಯವನ್ನು ಮಾಡಬೇಕು, ಪಡೆದಂತಹ ಧ್ಯಾನವನ್ನ ಎಲ್ಲರಿಗೂ ಹಂಚಬೇಕು. ಜ್ಞಾನ ನಮ್ಮ ಬುದ್ಧಿ ವಿಕಾಸವಾಗ್ತಾ ಹೋಗ್ತದೆ. ಮನಸ್ಸು ಶೂನ್ಯವಾದ, ಮನಸ್ಸು ಇಲ್ಲದ ಸ್ಥಿತಿಯನ್ನು ಬುದ್ಧಿ ವಿಕಾಸವಾಗಿ ಆಗ ನಮ್ಮಲ್ಲಿ ಯುಕ್ತಿ ಎಂಬುದು ಅಭಿವೃದ್ಧಿ ಆಗ್ತದೆ. ಯಾವಾಗ ಯುಕ್ತಿ ನಮ್ಮಲ್ಲಿ ಜಾಸ್ತಿ ಆಗ್ತದೋ ಆಗ ಎಲ್ಲವನ್ನು ಕೂಡ ನಾವು ಯುಕ್ತವಾಗಿಯೇ ಮಾಡ್ತೇವೆ. ಯಾವುದನ್ನು ಎಡವಟ್ಟು ಮಾಡಿಕೊಳ್ಳುವುದಿಲ್ಲ. ಎಲ್ಲವೂ ಯುಕ್ತವಾಗಿ ಇರುವುದೇ ಗೋಲ್ಡನ್ ಪಾತ್, ಮಿಡಲ್ ಪಾತ್. ಅಂದ್ರೆ ಯಾವುದೂ ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ. ಹೆಚ್ಚು ಅಲ್ಲ, ಕಡಿಮೆ ಅಲ್ಲ. ಹಾಗಾಗಿ ಈ ಏನು ಕಿರುಬೆರಳು ಯಾವುದನ್ನು ಸೂಚಿಸ್ತದೆ? ಶರೀರವನ್ನು ಸೂಚಿಸ್ತದೆ. ಈ ಎರಡನೇದು ಉಂಗುರ ಬೆರಳು, ಅದು ನಮ್ಮ ಮನಸ್ಸನ್ನು ಸೂಚಿಸ್ತದೆ. ಅಂದ್ರೆ ಇಲ್ಲಿ ನೋಡಿ, ಯಾವುದು ಇದು? ಶರೀರ. ಶರೀರ ಅಲ್ವಾ? ಶರೀರ ಕಿರುಬೆರಳು. ಕಿರುಬೆರಳು ಶರೀರವನ್ನು ಸೂಚಿಸ್ತಾ ಇದೆ. ಶರೀರಕ್ಕೆ ಏನು ಬೇಕು? ಭುಕ್ತಿ ಬೇಕು. ಭುಕ್ತಿ ಅಂದ್ರೆ ಏನು? ಉಣ್ಣೋದ್ರಿಂದ, ತಿನ್ನೋದ್ರಿಂದ, ಮಲಗೋದ್ರಿಂದ ಸಿಗ್ತದೆ. ಇನ್ನು ಮನಸ್ಸು, ಉಂಗುರ ಬೆರಳು ಮನಸ್ಸನ್ನು ಸೂಚಿಸ್ತಾ ಇದೆ. ಮನಸ್ಸಿಗೆ ಏನ್ ಬೇಕು? ರಕ್ತಿ ಬೇಕು, ಅಂದ್ರೆ ಮನರಂಜನೆ ಬೇಕು, ಖುಷಿ ಬೇಕು, ಮನಸ್ಸಿಗೆ ಖುಷಿ ಬೇಕು. ಇನ್ನು ಮೂರನೇದು ಬುದ್ಧಿ, ಮಧ್ಯದ ಬೆರಳು ಬುದ್ಧಿಯನ್ನು ಸೂಚಿಸುತ್ತದೆ. ಅಂದ್ರೆ ಆ ಬುದ್ಧಿಯಿಂದ ನಾವು ವಿಕಾಸವನ್ನು ಪಡಿಬೇಕು. ತೋರು ಬೆರಳು ಆತ್ಮವನ್ನ ಸೂಚಿಸ್ತದೆ. ಇನ್ನು ಐದನೇದು ಸರ್ವಾತ್ಮ, ಅಂದ್ರೆ ಪರಮಾತ್ಮನನ್ನು ಸೂಚಿಸ್ತದೆ. ಹೀಗೆ ಶರೀರದಿಂದ ನಾವು ಭುಕ್ತಿ, ಮನಸ್ಸಿನಿಂದ ನಾವು ರಕ್ತಿಯನ್ನ, ಬುದ್ಧಿಯಿಂದ ನಾವು ಯುಕ್ತಿಯನ್ನ, ಆತ್ಮದಿಂದ ನಾವು ಶಕ್ತಿಯನ್ನ, ಸರ್ವಾತ್ಮನಿಂದ ನಾವು ಅಥವಾ ಪರಬ್ರಹ್ಮನಿಂದ ಮುಕ್ತಿಯನ್ನು ಹೊಂದುವುದು. ಯಾವುದರಿಂದ? ಮಿಡಲ್ ಪಾತ್. ಹಾಗಾಗಿ ಈ ಮಧ್ಯ ಮಾರ್ಗ ಅನ್ನುವುದು ಎಲ್ಲದಕ್ಕಿಂತಲೂ ಅತ್ಯಂತ ಅದ್ಭುತವಾದದ್ದು. ಅನಾದಿ ಕಾಲದಿಂದಲೂ ಕೂಡ ಅಭ್ಯಾಸ ಇದ್ದಂತಹ ಪದ್ಧತಿ. ಅನಾದಿ ಕಾಲದಿಂದಲೂ ಕೂಡ ಸಾಧನೆ ಮಾಡಿದಂತಹ ಸಾಧಕರು ಈ ಮಧ್ಯ ಮಾರ್ಗದಲ್ಲೇ ಇದ್ದು ತಾವು ಸಾಧನೆಯನ್ನು ಮಾಡಿ ಅತ್ಯಂತ ಉತ್ತಮವಾದ ಪೂರ್ಣಾತ್ಮ ಸ್ಥಿತಿಯನ್ನು ತಲುಪಿದವರಿದ್ದಾರೆ. ಈ ಮಧ್ಯ ಮಾರ್ಗ ಅಂಕಿತವಾಗಿರುವುದೇ ಯಾವುದೋ ಪಿರಮಿಡ್. ಈ ಮಧ್ಯ ಮಾರ್ಗದಲ್ಲಿ ನಾವು ಯಾವುದನ್ನೇ ಆಗಲಿ ಕೂಡ ಕಡಿಮೆಯೂ ಕೂಡ ಮಾಡೋದಿಲ್ಲ, ಹೆಚ್ಚು ಕೂಡ ಮಾಡೋದಿಲ್ಲ. ಹೆಚ್ಚು ಕೂಡ ಮಾಡೋದಿಲ್ಲ, ಕಡಿಮೆಯೂ ಮಾಡೋದಿಲ್ಲ, ಹಾಗಂತ ಮಾತನಾಡೋದು ಕೂಡ ಮಾತನಾಡದೇನೂ ಇರೋದಿಲ್ಲ. ಹಣ ಹೆಚ್ಚು ಸಂಪಾದನೆಯನ್ನು ಮಾಡೋದಿಲ್ಲ, ಹಾಗಂತ ಸಂಪಾದನೆ ಮಾಡದೇನೂ ಇರೋದಿಲ್ಲ. ಊಟ ಮಾಡಿದೇನು ಎಂಜಾಯ್ ಮಾಡೋದೇ ಇಲ್ಲ ಅಂತೇನಿಲ್ಲ, ಆದ್ರೆ ಕಡಿಮೆ ಎಂಜಾಯ್ ಹಾಗಂತ ಅತಿಯಾಗಿ ಎಂಜಾಯ್ ಮಾಡೋಲ್ಲ, ಹಾಗಂತ ಎಂಜಾಯ್ನು ಇವೇನು ಕೂಡ ಅತಿರೇಕವಾಗಿಯೂ ಕೂಡ ಮಾಡಬಹುದು.
ಇಡೀ ದಿನ ಅದೇ ಕೆಲಸನೂ ಆಗ್ಬಾರ್ದು. ಆ ದಿನ ಬರೀ ಸೇವೆ ಸೇವೆ ಅನ್ಕೊಂಡು ಎಲ್ಲಾ ಬಿಟ್ಟು ಅದು ಕೂಡ ಆಗ್ಬಾರ್ದು. ಅದು ಕೂಡ ಬಿಟ್ಕೊಂಡು ಹಾಗಾಗಿ ನಾವು ಯಾರಿಗೂ ಕಾಣಿಸುವುದು. ಯಾಕೆ ಅಂತಂದ್ರೆ ಈ ಸೃಷ್ಟಿಯಲ್ಲಿ ಅಥವಾ ಜಗತ್ತಿನಲ್ಲಿ ಲೋಕದಲ್ಲಿ ಸಹಜವಾಗಿ ಯಾರು ಜಾಸ್ತಿ ಫೇಮಸ್ ಇರ್ತಾರೆ, ಯಾರು ಕಣ್ಣಿಗೆ ಕಾಣಿಸ್ತಾರೆ, ಯಾರು ಬೀಳ್ತಾರೆ, ಏನಾದ್ರೂ ಸ್ಪೆಷಲ್ ಆಗಿರೋರು ಕಾಣಿಸ್ತಾರೆ ಅಲ್ವಾ. ಯಾರಾದ್ರೂ ತುಂಬಾ ದಪ್ಪ ಇದ್ದಾನೆ ಅಂತಂದ್ರೆ ಎಲ್ಲರೂ ಕಣ್ಣು ಅವನ ಮೇಲೆ ಹೋಗುತ್ತೆ. ಯಾರಾದ್ರೂ ಬಹಳ ಸಪೂರ ಇದ್ದಾನೆ, ಊರು ಗಾಳಿ ಬಂದ್ರೆ ಆಗೋಗಿದ್ದಾನೆ ಅಂದ್ರೆ ಎಲ್ಲರೂ ಒಂದ್ಸರಿ ಅವನ್ನ ನೋಡ್ತಾರೆ, ತಿರುಗಿ ನೋಡ್ತಾರೆ. ಅದೇ ಯಾರೋ ಕರೆಕ್ಟ್ ಇದ್ದಾನೆ ಸ್ಪಷ್ಟವಾಗಿ ಯಾರೋ ಅವನಿಗೆ ಅಂದ್ರೆ ಪತಿಯಾಗಿ ಮಾಡುವವರ ಬಗ್ಗೆನೂ ಜನ ಗುರುತಿಸ್ತಾರೆ. ಏನೂ ಮಾಡದೇ ಇರೋವನ್ನು ಕೂಡ ಜನ ಗುರುತಿಸ್ತಾರೆ. ಆದ್ರೆ ಆ ಕಡೆನಿಂದ ಈ ಕಡೆನಿಂದ ಪಕ್ಕದಲ್ಲಿರುವವರು ಗುರುತಿಸುವುದಿಲ್ಲ ಅಲ್ವಾ. ಹಾಗೆ ಯಾಕೆಂದ್ರೆ ನೀವು ಈಗ ಲೋಕದಲ್ಲಿ ಸಹಜವಾಗಿ ಗುರುಗಳನ್ನ, ಶಕ್ತಿಯನ್ನ, ಒಬ್ಬ ಸಾಧಕರನ್ನ ಹೀಗೆ ಒಂದು ಅವರ ವೇಷಭೂಷಣವನ್ನು ನೋಡಿ ಗುರುತಿಸ್ತಾರೆ ಅಲ್ವಾ. ಉದಾಹರಣೆಗೆ ಯಾರೋ ಒಬ್ಬ ಬಟ್ಟೆಗಳನ್ನು ಖಾದಿ ಏನದು ಕೇಸರಿ ಬಟ್ಟೆ ಗಡ್ಡ ಗಿಡ್ಡ ಇಟ್ಕೊಂಡು ರುದ್ರಾಕ್ಷಿ ಮಾಲೆ ಯಾವ್ದೋ ಮಾಲೆ ಹಾಕೊಂಡು ಬಂದ್ರೆ ಸಾಧನೆ ಏನೂ ಇಲ್ಲ, ಏನು ಇಲ್ಲದೇ ಇದ್ರೂ ಕೂಡ ಇವತ್ತು ಏನೋ ಎರಡು ತತ್ವಜ್ಞಾನದ ಮಾತು ಹೇಳಿದ ಅನ್ಕೊಂಡು ನಾವೇನು ಅವನು ಹೇಳದೆ ಅವನ ವೇಷಭೂಷಣ ನೋಡಿ ಯಾರೋ ಇವರು ಮಹಾತ್ಮರು, ಯಾರೋ ಇವರು ದೊಡ್ಡ ಸಾಧುಗಳು, ಯಾರೋ ಸಾಧಕರು ಇವರು ಅಂತ ಹೇಳಿ ನಾವೇನ್ ಮಾಡ್ಬಿಡ್ತೀವಿ. ಅವರ ವೇಷ ಆ, ಹಾಗೆ. ಆದರೆ ನಲ್ಲಿರುವಂತಹ ಪಿರಮಿಡ್ ಮಾಸ್ಟರ್ಗಳಿಗೆ ಯಾವುದೇ ಯೂನಿಫಾರ್ಮ್ ಅನ್ನೋದು ಇಲ್ಲ. ಇಲ್ಲಿ ಗಡ್ಡ ಬಿಡೋರಿಲ್ಲ, ಇಲ್ಲಿ ಡ್ರೆಸ್ ಅನ್ನೋದು ಹೀಗೆ ಏನು ಸ್ವಾಮೀಜಿ ಹಾಗೆ ಗುರುವಿನ ಹಾಗೆ ಡ್ರೆಸ್ ಹಾಕೋದಿಲ್ಲ. ಹಾಗಾಗಿ ಯಾರು ಗುರುತಿಸೋದಿಲ್ಲ, ಅವರ ಒಳಗಿನ ಶಕ್ತಿಯನ್ನು ಗುರುತಿಸೋದಿಲ್ಲ, ಅವರ ಸಾಧನೆಯನ್ನು ಕೂಡ ಯಾರಿಗೂ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನೋಡಿ ಉದಾಹರಣೆಗೆ ನಾವು ಹೋಗ್ತೀವಲ್ವಾ ಎಲ್ಲ ಕಡೆ ಹೋದಾಗ ಇವ್ರು ನಮ್ಮ ಗುರುಗಳು ಅಂತ ಯಾರಿಗಾದ್ರೂ ಪರಿಚಯಿಸಿದ್ರೆ ಸರಿ ಏನ್ ಮಾಡ್ತಾರೆ, ಕೆಳಗಿಂದ ಮೇಲ್ ತನಕ ನೋಡ್ತಾರೆ. ಈ ಇವ್ರೇನ್ ಹೇಳಿದ್ರಲ್ಲ ಗುರುಗಳು ಅಂದ್ರೆ ನಾವು ಹುಡುಕ್ತಿರೋದು. ಅಲ್ಲಿ ನಮ್ದು ಮುಂದೆ ಹಿಂದೆ. ಹಾ ಆ ಎಲ್ಲಿ ದಾಸ್ತಿಕೊಪ್ಪ ಅಂತ ಇದೆ ಅಲ್ವಾ, ಅಲ್ಲಿ ಮಾಡೋದು. ಅಲ್ಲಿ ಅಲ್ಲಿ ಏನ್ ಅನ್ಕೊಂಡ್ಬಿಟ್ಟಾರೆ ನಮ್ಮ ಗುರುಗಳು ಬರ್ತಾರೆ ಹಿಂಗೆ ಅಂತ ಎಲ್ಲ ಪ್ರಚಾರ ಮಾಡಿದಾರಲ್ವಾ. ಹಿಂಗೆ ನಮ್ಮ ಗುರುಗಳು ಬರ್ತಾರೆ, ಹಂಗೆಲ್ಲ ನಾವು ಅವರು ಬಂದು ಧ್ಯಾನ ಹೇಳ್ಕೊಡ್ತಾರೆ, ಧ್ಯಾನ ಪ್ರಚಾರ ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳಿದಾರೆ. ಅವ್ರು ಏನ ಅನ್ಕೊಂತಾರೆ, ಇವ್ರು ಯಾರೋ ದೊಡ್ಡ ದೊಡ್ಡವರು ವಯಸ್ಸಾದವರು ಅಂತ ಹೇಳಿ ಅವರು ಅಜ್ಜರ್ ಯಾವಾಗ ಬರ್ತಾರೆ, ಅಜ್ಜರ್ ಯಾವಾಗ ಬರ್ತಾರೆ ಅಂತ ಎಲ್ಲ ಕಡೆ ಯಾವ ಅಜ್ಜ ಮತ್ತೆ ಅಜ್ಜಯ್ಯರು ಯಾವಾಗ ಬರ್ತಾರೆ. ಹ್ಮ್. ಅವ್ರು ಯಾರೋ ದೊಡ್ಡ ಮಠಾಧೀಶರು ಯಾರೋ ಬಿಟ್ಟಿದಾರ ಅವ್ರು. ಅಜ್ಜರಲ್ಲ ಅವರು. ಅಂದ್ರೆ ಆ ಕಡೆ ಈಗ ಹುಬ್ಬಳ್ಳಿ ಧಾರವಾಡ ಆಮೇಲೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲರನ್ನೂ ಅಜ್ಜರ ಪದ್ಧತಿ ಹಂಗೆ ಆ ಇದ್ರಲ್ಲೇ ಹೇಳಿದಾರೆ ಅವ್ರು ಅಜ್ಜರ ಯಾವಾಗ ಬರ್ತಾರೆ. ಇವ್ರಿಗೆಲ್ಲ ಇವ್ರೇನಪ್ಪ ಇವ್ರು ನಮ್ ಗುರುಗಳನ್ನ ಅಜ್ಜರ ಅಂತ ಅಂದ್ರೆ ಅಂದ್ರೆ ಹಾಗಾಗ್ತದೆ. ವೇಷಭೂಷಣ ಇರೋದಿಲ್ಲ, ಹಾಗಾಗಿ ಇಲ್ಲಿ ಯಾರು ನಮ್ಮನ್ನು ಗುರುತಿಸುವುದೂ ಇಲ್ಲ. ಅಂದ್ರೆ ಗುರುತಿಸ್ಲಿಕ್ಕಾಗಿ ನಾವು ಯಾವುದನ್ನು ಪ್ರದರ್ಶನ ಮಾಡುವುದಿಲ್ಲ, ತೋರಿಸುವುದಿಲ್ಲ. ಮತ್ತೆ ಆ ಸಾಧನೆ ಅನ್ನೋದು ಒಳಗಿರಬೇಕು ಅಷ್ಟೇ. ಯಾರಿಗೆ ಅರ್ಹತೆ ಇದೆ, ಯಾರಿಗೆ ಅದನ್ನ ಪಡೆದುಕೊಳ್ಳುವ ಶಕ್ತಿ ಇದೆ, ಅವರಿಗೆ ಹೇಳಿದ್ದನ್ನ ತಗೊಳ್ತಾರೆ. ಹ್ಮ್. ಸೊ ಇದು ಇವತ್ತಿನ ನಾವು ಪತ್ರಿಜಿ ಗುರುಗಳು ನೀಡಿದಂತಹ ಸಂದೇಶ ಯಾವುದು. ಪ್ರತಿಯೊಬ್ಬರೂ ಕೂಡ ಆ ಮಾರ್ಗದಲ್ಲಿ ಹೋದಾಗಲೇ ನಾವು ಪರಿಪೂರ್ಣ ಸ್ಥಿತಿಯನ್ನ ಹೊಂದಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಪರಿಪೂರ್ಣ ಆಗುವುದಿಲ್ಲ. ಆ ಪೂರ್ಣತೆಯನ್ನ ಮಾಡ್ಲಿಕ್ಕಾಗಿ ಪುನಃ ನಾವು ಜನ್ಮಗಳನ್ನ ಎತ್ತಿ ಬರಬೇಕಾಗ್ತದೆ. ಪುನಃ ನಾವು ಜನ್ಮಗಳನ್ನ ಎತ್ತಿ ಬರಬೇಕಾಗ್ತದೆ. ಅದಕ್ಕಾಗಿ ನಾವು ಯಾವುದನ್ನು ಕೂಡ ಬ್ಯಾಲೆನ್ಸ್ ಇಟ್ಟುಕೊಳ್ಳುವ ಪ್ರಯತ್ನ ಮಾಡಬಾರದು. ಇದನ್ನು ಕೂಡ ಯಾವುದು ಭಕ್ತಿ, ರಕ್ತಿ,
ಯುಕ್ತಿ, ಶಕ್ತಿ ಮತ್ತು ಈ ಐದರಲ್ಲೂ ಕೂಡ ನಾವು ಪರಿಪೂರ್ಣತೆಯನ್ನು ಹೊಂದಬೇಕು ಅಂತ ಹೇಳಿ ಪತ್ರಿಜಿ ಗುರುಗಳು ನೀವು ನನಗೆ ಮಾರ್ಗವನ್ನು ತೋರಿಸಿದರು. ಹರೇ ಏನಾಗ್ತದೆ ನೋಡಿ.